ಅಂಥದ್ದೇನ್ ಮಾಡಿದೀನಿ ನಾನು? ಇಷ್ಟೊಂದ್ ಅಭಿಮಾನಕ್ಕೆ ನಿಜವಾಗ್ಲೂ ನಾನ್ ಅರ್ಹಳ ಅಂತ ನನ್ಗೆ ಒಂದೊಂದ್ಸತಿ ಡೌಟ್ ಆಗೋಗುತ್ತೆ. ನಮ್ಮ ವಿಡಿಯೋಸ್ ನೋಡಿ ಇಷ್ಟ ಪಡೋರ್ಗೆ ಒಂದೊಂದು ಲೈಕ್‌ಗೂ, ಒಂದೊಂದು ಕಮೆಂಟ್ಸ್‌ಗೂ ಹಾಗೆ ಸಿಕ್ದಾಗ ನಿಲ್ಸಿ ಮಾತಾಡ್ಸೋ ಎಲ್ಲ ನಿಮ್ಮ ಅಭಿಮಾನಕ್ಕೂ ತುಂಬು ಹೃದಯದ ಧನ್ಯವಾದಗಳು. ನಾವಂತೂ ಸಿಂಪಲ್ ಜನ. ಸಮಾಜಕ್ಕೆ ಹೆದರ್ಕೊಂಡು ತಗ್ಗಿ ಬಗ್ಗಿ ನಡಿಬೇಕು, ಓದ್ಬೇಕು, ಬರಿಬೇಕು, ದುಡಿಬೇಕು, ಸುಂದರವಾದ ಸಂಸಾರ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳೋಂತ ಫ್ಯಾಮಿಲಿಗಳಿಂದ ಬಂದವ್ರು. ಮೀಡಿಯಾ ಅನ್ನೋ ತಳುಕು ಬಳುಕು ವಿಷಯಗಳಿಂದ ದೂರನೇ ನಾವು. ಆದ್ರೆ ನನ್ಗೆ ಮೊದ್ಲಿಂದಾನು ಡ್ಯಾನ್ಸು, ಡ್ರಾಮಾ, ಆರ್ಟು, ಕ್ರಾಫ್ಟು, ರೆಡಿ ಆಗೋದು ಅನ್ನೋದ್ರೆಲ್ಲ ತುಂಬಾನೇ ಇಂಟ್ರೆಸ್ಟು. ಹಾಗೆ ಸುನಿಲ್‌ಗೂ ಕೂಡ ಮೂವೀಸು ಅನ್ನೋದ್ರೆಲ್ಲ ತುಂಬಾನೇ ಇಂಟ್ರೆಸ್ಟು. ಆದ್ರೆ ಈ 21 ಇಯರ್ಸ್‌ಗೆ ಮದುವೆ, ಫ್ಯಾಮಿಲಿ ಜವಾಬ್ದಾರಿಗಳು, ಮಕ್ಳು, ಮರಿ ಅಂತ ಒಂದ್ 10 ವರ್ಷ ಹೆಂಗ್ ಕಳೀತೋ ಗೊತ್ತೇ ಆಗ್ಲಿಲ್ಲ. ಈಗೊಂದ್ 5 ವರ್ಷದ ಹಿಂದೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋಣ ಅನ್ನೋ ವಿಚಾರ ತಲೆಗ್ ಬಂತು. ಬೇರೆ ಭಾಷೆಯವ್ರಿಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರು ಅಮೆರಿಕಾದಲ್ಲಿ ಕಮ್ಮಿನೇ. ಹೆಚ್ಚು ಹೆಚ್ಚು ಇನ್ಫಾರ್ಮೇಶನ್‌ನ ಇದ್ದಿದ್ದನ್ನ ಇದ್ದಂಗೆ ಅಮೆರಿಕ ಜೀವನನ ಹೇಳೋಣ, ಹೆಚ್ಚು ಇನ್ಫಾರ್ಮೇಶನ್ ಕೊಡೋಣ, ಹೆಚ್ಚು ಜನ ಇಲ್ಲಿಗೆ ಬರೋ ಹಾಗೆ ಮಾಡೋಣ ಅಂತೆಲ್ಲ ಅನ್ಕೊಂಡು ನಮ್ಮ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಡಿಟಿಂಗ್ ಎಲ್ಲ ತುಂಬಾ ಟೈಮ್ ಹಿಡಿತಿತ್ತು, ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಬಟ್ ನಂಗೆ ಯಾವಾಗ್ಲೂ ತಲೆಯಲ್ಲಿ ಅದೇ ಇರ್ತಿತ್ತು, ಒಂದ್ 2 ಇಯರ್ಸ್ ಬ್ಯಾಕು ಮಿನಿ ವ್ಲಾಗ್ಸ್ ಮಾಡೋಣ, ಈ ಸತಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತೀನಿ ಅಂತ ಪಣ ತೊಟ್ಟು ಶುರು ಮಾಡಿದೆ. ಇವತ್ತು ನನ್ನ ಎಲ್ಲೆಲ್ಲೆಲ್ಲೆಲ್ಲೆಲ್ಗೋ ಕರ್ಕೊಂಡು ಹೋಗ್ಬಿಟ್ಟಿದೆ ಇದು. ದೇವ್ರ ದಯೆಯಿಂದ, ನಮ್ಮ ಅಪ್ಪ ಅಮ್ಮ ಓದಿಸಿದ ಕೃಪೆಯಿಂದ, ನನ್ನ ಗಂಡ ಮಕ್ಕಳಿನ ಸಪೋರ್ಟ್ ಇಂದ ನನ್ನ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಸುಸೂತ್ರವಾಗಿ ನಡೀತಾ ಇದೆ. ನನ್ ಸಂಬಳ ನೋಡಿ ಒಂದೊಂದ್ಸತಿ ನನ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದ್ ಬೆಲೆ ಬಾಳ್ತೀನ ನಾನು ಅಂತ. ಅದನ್ನ ನಾನು ಸುನಿಲ್ಗೆ ಹೇಳಿದ್ರೆ, ನಿನ್ನನ್ನ ನೀನ್ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡ, ನಿನ್ನಿಂದ ಡಬಲ್ ತ್ರಿಬಲ್ ದುಡಿತಿರ್ತಾರೋರು, ಹೋಗು ಅಂತಾರೆ. ನನ್ನನ್ನ ನಾನು ಅಂಡರ್ ಎಸ್ಟಿಮೇಟ್ ಮಾಡ್ತೀನೋ ಇಲ್ಲ ಜನ ನನ್ನ ಓವರ್ ರೇಟ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಕೆಲವರಿಗೆ ಸ್ವಲ್ಪ ಡೌಟ್ಸ್ ಬರ್ತಾ ಇದೆ ಅನ್ಸುತ್ತೆ. ಏನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಯೂಸ್ ಮಾಡಿದ್ರಿ ನೀವು ಇಷ್ಟೊಂದ್ ಫಾಲೋವರ್ಸ್ ಬರೋದಿಕ್ಕೆ? ಹೆಂಗೆ ಇನ್ಸ್ಟಾಗ್ರಾಮ್ ಇಂದ ದುಡ್ಡು ಸಂಪಾದನೆ ಮಾಡೋದು ಅಂತೆಲ್ಲ ಸ್ವಲ್ಪ ಡೌಟೇಶ್ವರಗಳ ಡೌಟ್ಗಳಿದೆ. ಅದಕ್ಕೆಲ್ಲ ನೀವೇ ಆನ್ಸರ್ ಮಾಡ್ಬೇಕು. ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದೆಲ್ಲ ಫೇಮ್ ಇರುತ್ತೆ, ಇದ್ರಲ್ಲಿ ಪ್ರಮೋಷನ್ಸ್ ಇರುತ್ತೆ ಅಂತೆಲ್ಲ. ನನಗೆ ಇದ್ದಿದ್ದು ನನ್ ಪ್ಯಾಷನ್ ಇದೆ, ನಾನ್ ವಿಡಿಯೋಸ್ ಮಾಡ್ಬೇಕು, ವಿಚಾರಗಳನ್ನ ತಿಳಿಸ್ಬೇಕು ಅಂತ ಅಷ್ಟೇ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ದಿಸ್ ಸೋಷಿಯಲ್ ಮೀಡಿಯಾ ಹ್ಯಾಸ್ ಗಿವನ್ ಇಟ್ ಟು ಮೀ. ಐ ಆಮ್ ಗಾಡ್ಸ್ ಫೇವರೇಟ್ ಚೈಲ್ಡ್. ದೇವ್ರು ಯಾವತ್ತೂ ನನ್ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಹಾಗೆ ನಾನು ಇವತ್ತು ಕೆಲಸ ಮಾಡ್ತಿರೋದಕ್ಕೆ, ಸಂಪಾದನೆ ಮಾಡ್ತಿರೋದಕ್ಕೆ, ಓದಿಸಿರೋ ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ಕ್ರೆಡಿಟ್ ಕೊಡ್ತೀನೋ ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಿರೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೇ ಕಾರಣ ಅಂತ ಆ ಕ್ರೆಡಿಟ್ ಎಲ್ಲ ನಿಮ್ಗಳಿಗೆ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.